ಬಿಹಾರದಲ್ಲಿ ಮೊನ್ನೆ ಚುನಾವಣೆ ಆಯಿತು. ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದೇನೆಂದರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಲಾಲು ಪ್ರಸಾದನ ಮಗ. ಆದರೆ ಅಲ್ಲಿ ಜನ ಅದಕ್ಕೆ ಅದು ಆಗಲಾರಂಥ ಕೆಲಸ. ಪ್ರತಿಯೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಅನ್ನೋಂಥದ್ದು ಇದು ಯಾರು ಆದ್ರೂ ಆಗಲಾರಂಥ ಕೆಲಸ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ. ಅದಕ್ಕಿಂತ ದುರ್ದೈವ ಏನಂದರೆ ಜಮೀರ್ ಅಹ್ಮದ್ ಖಾನ್ ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಆದರೆ ಇದನ್ನು ಯಾರೂ ಕೇಳುವುದಿಲ್ಲ. ಇವತ್ತು SC ST ಜನಾಂಗದವ್ರಿಗೆ ನಿಮಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಹಿಂದುಳಿದ ನಾಯಕರು ತಿಳ್ಕೊಂಡಂಥ ಮುಖ್ಯಮಂತ್ರಿಗಳು ಹಿಂದುಳಿದ ಜನಾಂಗದವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಇವತ್ತು 400 PSI ಹುದ್ದೆಗೆ ಏನು PSI ಏನು ಯುವಕರಾದ ಮುಸ್ಲಿಮರಿಗೆ ಕೊಡುವಂಥದ್ದು ಗೊತ್ತಾಯಿತು. ನೋಡಿ ಅವ್ರು ಎಷ್ಟು ಸ್ಪೀಡ್ ಅದೇ. ಒಂದೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ PSI ಬಂದು ಕೂತ್ರೆ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾಳೆ ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ನಿಮ್ಮ ರಕ್ಷಣೆಗೆ ಆ ಮುಸ್ಲಿಂ ಅಧಿಕಾರಿ ಇರುವುದಿಲ್ಲ. ಅವನೇ ಪ್ರಚೋದನೆ ಕೊಟ್ಟು ಎಲ್ಲೋ ಒಬ್ಬ ಮುಸ್ಲಿಂ ಅಧಿಕಾರಿ ಇರ್ಬೋದು. ಆದರೆ 99% ಹೇಳ್ತಾ ಇದ್ದೀನಿ, ಇವತ್ತೇನು ಈ ಸರ್ಕಾರ ಯಾವ ರೀತಿ ಹೊಂಟಿದೆ ಅಂದರೆ, ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದಷ್ಟು ಹಣ ಕೇಳಿ ನಾನು ಕೊಡ್ತೀನಿ, ಆದರೆ ಕನ್ನಡ ಶಾಲೆಗಳಿಗೆ ಇವತ್ತು ಹಣದ ಕೊರತೆ ಇದೆ ಅಂತೇಳಿ ನಮ್ಗೆ ಉತ್ತರದಲ್ಲಿ ನಾವು ಕೇಳ್ತೀವಿ. ಪ್ರತಿ ಸಲ ವಿಧಾನಸಭೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರಾಥಮಿಕ ಶಾಲೆ ಅದಾವು, ಎಷ್ಟು ಕಟ್ಟಡ ಅದಾವು, ಎಷ್ಟು ಟೀಚರು ಅಪಾಯಿಂಟ್ಮೆಂಟ್ ಮಾಡಿಕೊಡ್ರಿ ಅಂದ್ರೆ ಎಲ್ಲ ಅದಕ್ಕೆ ಒಂದೇ ಒಂದು ಉತ್ತರ, ಆರ್ಥಿಕ ಒಂದು ಇದು ವ್ಯವಸ್ಥೆ ನೋಡಿಕೊಂಡು ನಾವು ಈ ಶಾಲಾ ಕಟ್ಟಡ ಕಟ್ತೀವಿ. ನೇಮಕಾತಿಗಳು ಶಿಕ್ಷಕರು ಕೇಳಿದ್ರೆ ಇದೇ ಉತ್ತರ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಒಂದೇ ಕಮ್ಯುನಿಟಿಗೆ 10,000 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಭಿವೃದ್ಧಿಗಾಗಿ. ಹಾಗಾದರೆ ದೇಶದಲ್ಲಿ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಉಳಿದ ಯಾವ ಜನಾಂಗದವ್ರಿಗೆ ಓಟೇ ಹಾಕಿಲ್ಲ, ಅಥವಾ ಈ ಓಟಿಗೆ ಹಿಂದೂಗಳ ಓಟಿಗೆ ಏನು ಬೆಲೆನೇ ಇಲ್ಲ. ಹಂಗಾದ್ರೂ ನಮ್ಗೆ ಹಾಕ್ತಾರೆ, ನಾವು ಜಾತಿ ಹೇಳ್ಕೊಂಡು ಬರ್ತೀವಿ. ಯಾರು ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ನಿಧನ ಆದಾಗ ದಿಲ್ಲಿಯಲ್ಲಿ ಒಂದು 10 ಕೋಟಿ ಬಾಯ್ 10 ಕೋಟಿ ಜಾಗ ಕೊಡಲಿಲ್ಲ. ಅವರನ್ನು ಮುಂಬೈಗೆ ತರಬೇಕಾಯ್ತು. ಈ ಸ್ಪೀಕರ್ ಇದ್ರಲ್ಲ ರಮೇಶ್ ಕುಮಾರ್ ವಿಧಾನಸಭೆಯಲ್ಲಿ ಹೇಳಿದ್ರು, ಅವ್ರು ಹೇಳಿದ್ದು ಕಾಂಗ್ರೆಸ್ನ ವ್ಯಕ್ತಿನೇ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂದಿನ ಪ್ರಧಾನಮಂತ್ರಿ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನು ದಿಲ್ಲಿಯಿಂದ ಮುಂಬೈಗೆ ಶಿಫ್ಟ್ ಮಾಡಲಿಕ್ಕೂ ಸಹ ಸರ್ಕಾರದಿಂದ ಹಣ ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರನ್ನು ಮಾರಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಇವತ್ತು ಪಾರ್ಥಿವ ಶರೀರ ತರುವಂಥ ಪರಿಸ್ಥಿತಿ ಈ ದೇಶದ ಸಂವಿಧಾನ ಬದಲಾವಣೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಸಂವಿಧಾನವನ್ನು ಈ ಮುಸ್ಲಿಮರು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ಯಾಕಂದರೆ ಅವ್ರಿಗೆ ಧರ್ಮ ಮುಖ್ಯ, ದೇಶ ಮುಖ್ಯ ಅಲ್ಲ. ಅವ್ರು ಅವಾಗೇನೆ ಕರೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದರು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಒಂದು ಭಾರತ ಮತ್ತು ಏನು ಪಾಕಿಸ್ತಾನದ ಬಗ್ಗೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಮತ್ತು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಾರೆ. ಒಂದು ವೇಳೆ ಗಾಂಧಿ ಮತ್ತು ನೆಹರುಗೆ ನಿಜವಾಗಿಯೂ ಭಾರತ ಸುರಕ್ಷಿತ ಇರಬೇಕಾಗಿದ್ದರೆ, ಮುಂದಿನ ದಿವಸಗಳಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ದರೆ ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಬೇಕು, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಭಾರತದಲ್ಲಿ ಈ ಮುಸ್ಲಿಮರು ಎಂದೂ ಭಾರತದ ಸಂವಿಧಾನವಾಗಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವವಾಗಲಿ ಒಪ್ಪುವುದಿಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇವತ್ತು ನಾವೆಲ್ಲ ಕಣ್ಣಿಗೆ ನೋಡ್ತಾ ಇದ್ದೀವಿ.
ಬಿಹಾರದಲ್ಲಿ ಮೊನ್ನೆ ಚುನಾವಣೆ ಆಯಿತು. ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದೇನೆಂದರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಲಾಲು ಪ್ರಸಾದನ ಮಗ. ಆದರೆ ಅಲ್ಲಿ ಜನ ಅದಕ್ಕೆ ಅದು ಆಗಲಾರಂಥ ಕೆಲಸ. ಪ್ರತಿಯೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಅನ್ನೋಂಥದ್ದು ಇದು ಯಾರು ಆದ್ರೂ ಆಗಲಾರಂಥ ಕೆಲಸ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ. ಅದಕ್ಕಿಂತ ದುರ್ದೈವ ಏನಂದರೆ ಜಮೀರ್ ಅಹ್ಮದ್ ಖಾನ್ ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಆದರೆ ಇದನ್ನು ಯಾರೂ ಕೇಳುವುದಿಲ್ಲ. ಇವತ್ತು SC/ST ಜನಾಂಗದವ್ರಿಗೆ ನಿಮಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಹಿಂದುಳಿದ ನಾಯಕರು ತಿಳ್ಕೊಂಡಂಥ ಮುಖ್ಯಮಂತ್ರಿಗಳು ಹಿಂದುಳಿದ ಜನಾಂಗದವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಇವತ್ತು 400 PSI ಹುದ್ದೆಗೆ ಏನು PSI ಏನು ಯುವಕರಾದ ಮುಸ್ಲಿಮರಿಗೆ ಕೊಡುವಂಥದ್ದು ಗೊತ್ತಾಯಿತು. ನೋಡಿ ಅವ್ರು ಎಷ್ಟು ಸ್ಪೀಡ್ ಅದೇ. ಒಂದೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ PSI ಬಂದು ಕೂತ್ರೆ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾಳೆ ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ನಿಮ್ಮ ರಕ್ಷಣೆಗೆ ಆ ಮುಸ್ಲಿಂ ಅಧಿಕಾರಿ ಇರುವುದಿಲ್ಲ. ಅವನೇ ಪ್ರಚೋದನೆ ಕೊಟ್ಟು ಎಲ್ಲೋ ಒಬ್ಬ ಮುಸ್ಲಿಂ ಅಧಿಕಾರಿ ಇರ್ಬೋದು. ಆದರೆ 99% ಹೇಳ್ತಾ ಇದ್ದೀನಿ, ಇವತ್ತೇನು ಈ ಸರ್ಕಾರ ಯಾವ ರೀತಿ ಹೊಂಟಿದೆ ಅಂದರೆ, ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದಷ್ಟು ಹಣ ಕೇಳಿ ನಾನು ಕೊಡ್ತೀನಿ, ಆದರೆ ಕನ್ನಡ ಶಾಲೆಗಳಿಗೆ ಇವತ್ತು ಹಣದ ಕೊರತೆ ಇದೆ ಅಂತೇಳಿ ನಮ್ಗೆ ಉತ್ತರದಲ್ಲಿ ನಾವು ಕೇಳ್ತೀವಿ. ಪ್ರತಿ ಸಲ ವಿಧಾನಸಭೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರಾಥಮಿಕ ಶಾಲೆ ಅದಾವು, ಎಷ್ಟು ಕಟ್ಟಡ ಅದಾವು, ಎಷ್ಟು ಟೀಚರು ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಂದ್ರೆ ಎಲ್ಲ ಅದಕ್ಕೆ ಒಂದೇ ಒಂದು ಉತ್ತರ, ಆರ್ಥಿಕ ಒಂದು ಇದು ವ್ಯವಸ್ಥೆ ನೋಡಿಕೊಂಡು ನಾವು ಈ ಶಾಲಾ ಕಟ್ಟಡ ಕಟ್ತೀವಿ. ನೇಮಕಾತಿಗಳು ಶಿಕ್ಷಕರು ಕೇಳಿದ್ರೆ ಇದೇ ಉತ್ತರ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಒಂದೇ ಕಮ್ಯುನಿಟಿಗೆ 10,000 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಭಿವೃದ್ಧಿಗಾಗಿ. ಹಾಗಾದರೆ ದೇಶದಲ್ಲಿ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಉಳಿದ ಯಾವ ಜನಾಂಗದವ್ರಿಗೆ ಓಟೇ ಹಾಕಿಲ್ಲ, ಅಥವಾ ಈ ಓಟಿಗೆ ಹಿಂದೂಗಳ ಓಟಿಗೆ ಏನು ಬೆಲೆನೇ ಇಲ್ಲ. ಹೆಂಗಾದ್ರೂ ನಮ್ಗೆ ಹಾಕ್ತಾರೆ, ನಾವು ಜಾತಿ ಹೇಳ್ಕೊಂಡು ಬರ್ತೀವಿ. ಯಾರು ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ನಿಧನ ಆದಾಗ ದಿಲ್ಲಿಯಲ್ಲಿ ಒಂದು 10 ಕೋಟಿ ಬಾಯ್ 10 ಕೋಟಿ ಜಾಗ ಕೊಡಲಿಲ್ಲ. ಅವರನ್ನು ಮುಂಬೈಗೆ ತರಬೇಕಾಯ್ತು. ಈ ಸ್ಪೀಕರ್ ಇದ್ರಲ್ಲ ರಮೇಶ್ ಕುಮಾರ್ ವಿಧಾನಸಭೆಯಲ್ಲಿ ಹೇಳಿದ್ರು, ಅವ್ರು ಹೇಳಿದ್ದು, ಕಾಂಗ್ರೆಸ್ನ ವ್ಯಕ್ತಿನೇ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂದಿನ ಪ್ರಧಾನಮಂತ್ರಿ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನು ದಿಲ್ಲಿಯಿಂದ ಮುಂಬೈಗೆ ಶಿಫ್ಟ್ ಮಾಡಲಿಕ್ಕೂ ಸಹ ಸರ್ಕಾರದಿಂದ ಹಣ ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರನ್ನು ಮಾರಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಇವತ್ತು ಪಾರ್ಥಿವ ಶರೀರ ತರುವಂಥ ಪರಿಸ್ಥಿತಿ ಈ ದೇಶದ ಸಂವಿಧಾನ ಬದಲಾವಣೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಸಂವಿಧಾನವನ್ನು ಈ ಮುಸ್ಲಿಮರು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ಯಾಕಂದರೆ ಅವ್ರಿಗೆ ಧರ್ಮ ಮುಖ್ಯ, ದೇಶ ಮುಖ್ಯ ಅಲ್ಲ. ಅವ್ರು ಅವಾಗೇ ಕರೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದರು, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಒಂದು ಭಾರತ ಮತ್ತು ಏನು ಪಾಕಿಸ್ತಾನದ ಬಗ್ಗೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಮತ್ತು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರ್ತಾರೆ. ಒಂದು ವೇಳೆ ಗಾಂಧಿ ಮತ್ತು ನೆಹರುಗೆ ನಿಜವಾಗಿಯೂ ಭಾರತ ಸುರಕ್ಷಿತ ಇರಬೇಕಾಗಿದ್ದರೆ, ಮುಂದಿನ ದಿವಸಗಳಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ದರೆ ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಬೇಕು, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಭಾರತದಲ್ಲಿ ಈ ಮುಸ್ಲಿಮರು ಎಂದೂ ಭಾರತದ ಸಂವಿಧಾನವಾಗಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವವಾಗಲಿ ಒಪ್ಪುವುದಿಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿದ್ದಾರೆ. ಇವತ್ತು ನಾವೆಲ್ಲ ಕಣ್ಣಿಗೆ ನೋಡ್ತಾ ಇದ್ದೀವಿ.